ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ನಾನು ಮಂಡೇ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ನಾನು ದೋಸೆ ಹಿಟ್ಟು ರುಬ್ಬಿಸಿದ್ದೆ. ಚಳಿಗಾಲಕ್ಕೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಓಕೆ, ಚೆನ್ನಾಗಿ ಬಂದಿದೆ. ಸೊ ಅದನ್ನ ಸೈಡಿಗೆ ಇಟ್ಬಿಟ್ಟು ನಾನು ಈಗ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಅಂದ್ಬಿಟ್ಟು ನಾನು ಒಂದು ಗ್ಲಾಸ್ ಅಕ್ಕಿನ ರೆಡಿ ಮಾಡ್ತಿದ್ದೀನಿ, ಅಂದರೆ ಅನ್ನಕ್ಕೆ ಇಡ್ತಾ ಇದ್ದೀನಿ. ಆ ಕಡೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಒಂದು ಬೌಲಿಗೆ ನಾನು ಒಂದು ಮೊಟ್ಟೆನ ಬಾಯ್ಲ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಒಂದು ಮೊಟ್ಟೆನ ಬಾಯ್ಲ್ ಮಾಡೋಕ್ಕೆ ಹಾಕಬೇಕಾದ್ರೆ ನಾನು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮೊಟ್ಟೆ ಬೇಯಬೇಕಾದ್ರೆ ಒಡೆಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆ ಕಡೆ ಅನ್ನ ಹಾಕ್ತಿದ್ದಂಗೆ ಈ ಕಡೆ ಒಂದು ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ನಂತರ ಅದಕ್ಕೆ ಈರುಳ್ಳಿ, ಟೊಮೆಟೊ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕಿ ಸ್ವಲ್ಪ ಕೈ ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ಬೇಯಬೇಕು ಅಂತ ಬಿಡ್ತಾಯಿದ್ದೀನಿ. ಅದನ್ನ ಕ್ಲೋಸ್ ಲಿಡ್ ಮಾಡ್ತಾಯಿದ್ದೀನಿ. ಆ ಕಡೆ ಬೇಯ್ತಾ ಇರಬೇಕಾದ್ರೆ ಈ ಕಡೆ ಬೆಂದಿರೋ ಮೊಟ್ಟೆನ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ. ಆ ಸಿಪ್ಪೆ ಬಿಡಿಸ್ಕೊಂಡು ನಾನು ಅದನ್ನ ಮಧ್ಯಕ್ಕೆ 2 ಭಾಗಗಳನ್ನು ಮಾಡಿ ಬೆಂದಿರೋ ಅಂತಹ ಟೊಮೆಟೊ ಗೊಜ್ಜಿನೊಳಗಡೆ ಹಾಕ್ತಿದ್ದೀನಿ. ಇದನ್ನ ನಾನು ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ. ಹಾಗೆಯೇ ಇದೆಲ್ಲ ಲಂಚ್ ಬಾಕ್ಸಿಗೆ ರೆಡಿ ಆದಮೇಲೆ ನಾನು ಬೆಳಿಗ್ಗೆ ಹೇಳಿದ್ನಲ್ಲ ದೋಸೆ ಹಿಟ್ಟು ರುಬ್ಬಿಸ್ಕೊಂಡಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಳಿಗ್ಗೆ ತಿಂಡಿಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಚಟ್ನಿಗೆ ಏನೇನು ಹಾಕ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ. ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ತವ ಕಾದಿರುತ್ತೆ. ತವ ಕಾದ್ಮೇಲೆ ಅದಕ್ಕೆ ದೋಸೆನ ಹುಯ್ದುಬಿಟ್ಟು ಚಟ್ನಿ ಜೊತೆ ಸರ್ವ್ ಮಾಡಿಕೊಡ್ತೀನಿ. ಇನ್ನು ಮುಂದಕ್ಕೆ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಂಗೆ ಚಿಕ್ಕ ಪಾಪು ಇದೆ. ಆ ಚಿಕ್ಕ ಪಾಪು ಎದ್ಬಿಟ್ಟ. ಸೊ ಅದರಿಂದ ನಾನು ವೀಡಿಯೋನ ಬ್ರೇಕ್ಫಾಸ್ಟ್ ಸರ್ವ್ ಮಾಡೋದ್ರಲ್ಲೇ ಸ್ಟಾಪ್ ಮಾಡಿದೆ. ಟಿಫನ್ ಬಾಕ್ಸಿಗೆ ಏನೇನು ಹಾಕಿದೆ ಅನ್ನೋದನ್ನ ನಾನು ಇದರಲ್ಲಿ ಮೆನ್ಷನ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ.